ಏಯ್, ನಿಮಗೆಲ್ಲ ನನ್ನ ಮೇಲೆ ಭಯ ಭಕ್ತಿ ಹೋಗೈತೆ. ಬರೆಸ್ತೀನಿ ಬರೆಸ್ತೀನಿ, ಭಯ ಭಕ್ತಿ ಬರೆಸ್ತೀನಿ. ವರ್ಷ ವರ್ಷನ ಗಂಗಮ್ಮನ್ ಮಾಡ್ತೀರಾ, ಕರಿಯಮ್ಮನ್ ಮಾಡ್ತೀರಾ, ಕೆಂಪಮ್ಮನ್ ಮಾಡ್ತೀರಾ, ಆ ದೇವ್ರು ಮಾಡ್ತೀರಾ, ಈ ದೇವ್ರು ಮಾಡ್ತೀರಾ. ನನ್ನೇ ಮರ್ತು ಕುಂತಿದ್ರಲ್ವ ನೀವು. ತೋರಿಸ್ತೀನಿ ನಾನು ಯಾರು ಅಂತನ. ನನ್ನ ಉಗ್ರ ರೂಪ ನೀವಿನ್ನು ನೋಡಿಲ್ಲ. ಆದರೆ ಈ ದುರ್ಗಮ್ಮನ್ನೇ ಮರ್ತಿದ್ರಲ್ವಾ. ತೋರಿಸ್ತೀನಿ ನಾನು ಯಾರು ಅಂತ ತೋರಿಸ್ತೀನಿ. ವರ್ಷ ವರ್ಷ 2 ಕಾಲಿನ ಬೇಟೆ ಕೊಡ್ತಿದ್ರಿ, 4 ಕಾಲಿನ ಬೇಟೆ ಕೊಡ್ತಿದ್ರಿ, ಅದನ್ನು ಮರ್ತಿದ್ದೀರಾ. ಇರಲಿ, ನಿಮಗೆಲ್ಲ ಗ್ರಾಚಾರ ಕೂರ್ವಾಗೈತೆ. ತೋರಿಸ್ತೀನಿ ನಾನು ಯಾರು ಅಂತ ತೋರಿಸ್ತೀನಿ. ನನಗೆ ಶಾಂತಿ ಮಾಡಲಿಲ್ಲ ಅಂದರೆ ಊರೇ ಸ್ಮಶಾನ ಆಗುತ್ತೆ. ನೆಗಡಿ ಕೆಮ್ಮು ತರಿಸ್ತೀನಿ, ವಾಂತಿ ಭೇದಿ ತರಿಸ್ತೀನಿ, ಜ್ವರ ತರಿಸ್ತೀನಿ, ಗುಳ್ಳೆ ಗಾಯ ತರಿಸಿ ಊರೇ ಸರ್ವನಾಶ ಮಾಡಲಿಲ್ಲ ಅಂದರೆ ನನ್ನ ಹೆಸರು ದುರ್ಗಮ್ಮನೇ ಅಲ್ಲ. ಏನು ತಿಳ್ಕೊಂಡಿದ್ದಾರೆ ನೀವು? ದುರ್ಮೀರ್ ನಡೀತಾ ಇದ್ದೀರಾ. ನನ್ನ ಮೇಲೆ ಭಯ ಭಕ್ತಿ ಇಲ್ಲ, ದೇವ್ರ ಮೇಲೆ ಭಯ ಭಕ್ತಿ ಇಲ್ಲ ನಿಮಗೆ. ನಿಮ್ಮನ್ನೆಲ್ಲ ಒಂದು ಗತಿ ಕಾಣಿಸ್ತೀನಿ. ಹೇ ರಮೇಶ, ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ನೆಟ್ಟಕ್ಕೆ ಕೂರ್ಸ್ಕೊಳ. ಮಣಕೈ ಮೇಲೆ ಕೈ ಉರ್ಕೊಂಡಂಗೇನ ಯಾಕನ ತಿಕ್ಕಲ ನಂಗೆ ಆಡ್ತಾನೆ. ಏನಾಯ್ತ ನಿನ್ಗೆ? ನೆಟ್ಟಗೆ ಮಾತಾಡ. ಏ ಮಗಳೇ ದೂರ ನಿಲ್ಲು. ನಾನು ರಮೇಶ ಅಲ್ಲ. ಅವನ ಮೇಲೆ ಸವಾರಿ ಮಾಡಕ್ಕೆ ಬಂದಿರೋ ನಾನು ದುರ್ಗಮ್ಮ. ನೀವೆಲ್ಲರ ಹೆಂಗಸ್ರುಗಳು ಆರತಿ ಮಾಡ್ತೀರಲ್ವ ಬೇರೆದವ್ರಿಗೆಲ್ಲನ. ನನಗೆ ಆರತಿ ಇಲ್ಲ, ಒಂದು ಕುರಿ ಕಡಿಸ್ತಿಲ್ಲ, ಒಂದು ಕೋಳಿ ಕೊಯ್ಯಿಸ್ತಿಲ್ಲ. ನಿಮಗೆಲ್ಲ ಭಯ ಭಕ್ತಿ ಹೋಗ್ಬಿಟ್ಟೈತೆ ನನ್ನ ಮೇಲೆ. ತೋರಿಸ್ತೀನಿ. ಏ ಅಮ್ಮಣಿ ರಂಗಮ್ಮ, ಇವನ್ ರಮೇಶಲ್ಲಿ ಮಾತಾಡ್ತಿರೋದು. ಇವನ್ ಮೇಲೆ ನಿಜವಾಗ್ಲೂ ದೇವ್ರ ಭಯ ಎತ್ಕಣೆ ಅಮ್ಮಣಿ. ರಮೇಶಿ ಮೈ ಮೇಲೆ ದೇವ್ರು ಬಂದೈತೆ. ನಾನು ನೊಕ್ಸಾರ್ ಕಾಡ್ತಾ ಇದ್ದೀನಿ ಅನ್ಕೊಂಡಿದ್ದೆ. ಇಲ್ಲಮ್ಮೋ, ರಮೇಶಿ ಧ್ವನಿ ಹಿಂಗಿರ್ತಿರ್ಲಿಲ್ಲ ನೋಡಿ. ಹಂಗೆ ನಡುಗ್ತೈತೆ ಹಂಗೆ ಒಂದು ಧ್ವನಿ. ನನ್ನ ತಾಯಿ ದುರ್ಗಮ್ಮ ರಮೇಶಿ ಮೇಲೆ ಬಂದಿರೋದಕ್ಕೆ ಹಿಂಗೆ ಮಾತಾಡ್ತಿರೋದು ರಮೇಶ. ಅಲ್ಲ ಕಣ್ಪುಟ್ಟಂಗಜ್ಜಿ, ನನ್ನ ತಾಯಿ ದುರ್ಗಮ್ಮ ನಮ್ಮ ರಮೇಶಿ ಮ್ಯಾಗ ಯಾಕೆ ಬರಕ್ ಹೋದ್ಲು? ಅವಳಿಗೆ ಏನು ಬೇಕು ಕೇಳು ಅನ್ನೋಡ ತಾಯಿ ಹೇಳದ. ಕುರಿ ಕೊಡ್ಲಿಲ್ಲ, ಕೋಳಿ ಕೊಡ್ಲಿಲ್ಲ, ಬಲಿ ಕೊಡ್ಲಿಲ್ಲ, ಊರೇ ಸ್ಮಶಾನ ಮಾಡ್ತೀನಿ ಅಂತೈತೆ ತಾಯಿ. ಪುಟ್ಟಂಗಜ್ಜಿ, ನೀನ್ ಕೈ ಮುಗಿತೀನಿ. ನಿನಗಾದ್ರೆ ಧೈರ್ಯ ಐತ ತಾಯಿ ತಾಗ ಮಾತಾಡಕ್ಕೆ. ನೀನೊಂದ್ಸಲಿ ಮಾತಾಡಮ್ಮ, ಏನ್ ಬೇಕು, ಎತ್ತಬೇಕು, ರಮೇಶಣ್ಣನ ಮೇಲೆ ಯಾಕೆ ಬಂದಿದ್ಯಾ ಕೇಳು ಒಂದ್ಸಲಿನ. ಅಲ್ಲ ಕಣ್ ತಾಯಿ, ಅಮ್ಮ ದುರ್ಗಮ್ಮ, ನಮ್ಮಿಂದ ತಪ್ಪಾಗಿಬಿಟ್ಟೈತಿ, ಕ್ಷಮಿಸ್ಬಿಡು. ಈಗ ನಿನ್ಗೆ ಏನು ಬೇಕು ಹೇಳು ತಾಯಿ. ಈಗ ಹಿಂಗಿದ್ದಕ್ಕಿದ್ದಂಗೆ ರಮೇಶಿ ಮೇಲೆ ಬಂದು ಊರೆಲ್ಲ ಸ್ಮಶಾನ ಮಾಡ್ತೀನಿ ಅಂತ ಅಂದರೆ ನಾವು ಹೆಂಗೆ ಬದುಕಬೇಕು ಹೇಳು? ಅಮ್ಮ ತಾಯಿ, ನಾವು ನರಮನ್ಸರು ಏನೋ ತಪ್ಪು ಮಾಡಿಬಿಟ್ಟಿದೀವಿ. ತಪ್ಪು ನೆಪ್ಪು ನಿನ್ನ ಹೊಟ್ಟೆ ಕಾಯ್ಕೊಂಡು ಇನ್ನು ಮೇಲೆ ಮುಂದೆ ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂಬೋದು ಹೇಳ್ತಾಯಿ ನೀನು. ನಮಗೆಲ್ಲ ಭಯವಾದಂಗೆ ಆಕೈತೆ, ಜೀವೆಲ್ಲ ನಡುಗ್ದಂಗೆ ಆಕೈತಿ, ಅದೆಲ್ಲ ಒಯ್ಕೊಳೋದಂಗೆ ಆಕೈತಿ ನೀನು ಹಿಂಗೆ ಮಾತಾಡ್ತಿದ್ರೆ. ತಾಯಿ, ನಿನ್ನ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ. ನೀನು ಏನು ಹೇಳ್ತೀಯ ನಡ್ಸ್ಕೊಂಡು ಕೊಡ್ತೀವಿ. ಹೇಳ್ತಾಯಿ, ಏನು ಬೇಕು? ಏನು ಹೇಳ್ತಿದ್ಯಾ ಮಗಳೇ ನೀನು? ಏನು ಹೇಳ್ತಿದ್ಯಾ ನೀನು? ನಾನು ಹೇಳೋದನ್ನ, ನನ್ನ ಬೇಡಿಕೆನ ನೀನು ನಡೆಸ್ಕೊಡೋಕ್ಕಾಗುತ್ತಾ? ಆಗಲ್ಲ. ಊರರೆಲ್ಲನ ಸೇರಬೇಕು. ಊರಾಗೆ ದೊಡ್ಡ ಮನ್ಸರು ಅನ್ಸ್ಕೊಂಡಾರಲ್ಲನ ನನ್ನ ಪಾದ ತಕ್ಕ ಬರಬೇಕು, ಪಂಚಾಯಿತಿ ಆಗಬೇಕು, ನನ್ನ ಬೇಡಿಕೆನ ಅವರೆಲ್ಲ ಕೇಳಬೇಕು. ನೀನೊಬ್ಳು ತೃಣಕ್ಕೆ ಸಮಾನ. ನೀನು ಅಜ್ಜಿ, ವಯಸ್ಸಾಗಿರೋಳು. ನಿನ್ನ ಕೈಲಿ ಏನಾದತ್ತು ನಿನ್ನ ಕೈಲಿ? ನಾನು ಒಪ್ಪಲ್ಲ. ಊರನ್ನೆಲ್ಲ ಕರೆಸು, ಕುಂಡ್ರಸು, ಪಂಚಾಯಿತಿ ಮಾಡಿಸು. ಅವ್ರ ಮುಂದೆ ನಾನು ಹೇಳ್ತೀನಿ ನನ್ನ ಬೇಡಿಕೆ ಏನು ಅಂತನ. ಅಲ್ಲಿವರೆಗೂ ನಾನೆಲ್ಲೂ ಹೋಗಲ್ಲ. ಇಲ್ಲೇ ಗದ್ದಿಗೆ ಹಾಕ್ಯಂಡು ಕುಂತಿರ್ತೀನಿ. ಬೇರೆ ಏನಾದರೂ ಅದು ಇದು ಅಂತ ಮಾಡ್ಸಕ್ಕೆ ಹೋದರೆ ನಾನು ಮಾತ್ರ ಸುಮ್ಮನಿರಲ್ಲ. ಊರೇ ಸ್ಮಶಾನ ಮಾಡ್ತೀನಿ. ತಿನ್ನ ಕಣ್ಣು ಸಿಗಬಾರ್ದು, ರೋಗಕ್ಕೆ ಔಷಧಿ ಸಿಗಬಾರ್ದು, ನೆಗಡಿ ಕೆಮ್ಮಿಗೆ ಜ್ವರ ಸಿಗಬಾರ್ದು, ಎಲ್ಲ ಮಾಡ್ತೀನಿ ನಾನು. ನಿಮ್ಮೊಬ್ಬೊಬ್ಬರನ್ನು ನರಕ ತೋರಿಸ್ತೀನಿ. ಮಗಳೇ, ನನ್ನ ಮೇಲೆ ನಿನಗೆ ನಂಬಿಕೆ ಐತೆ ಮಗಳೇ? ನಂಬಿಕೆ ಐತೆ ತಾನೇ? ನಂಬಿಕೆ ಇದ್ದರೆ ಈಗಲೇ ಕರೆಸು. ಊರಲ್ಲಿ ತಲವಂದಿಗರನ್ನ, ಹಿರಿಕರನ್ನ, ಮಾತು ನಡಿ ಅಂತರ್ನ ಎಲ್ಲರನ್ನು ಕರೆಸು ಮಗಳೇ. ಇದೇನ್ ಪುಟ್ಟಂಗಜ್ಜಿ ದೇವ್ರಿಂಗ್ ಮಾತಾಡ್ತೈತಿ? ಊರನ್ನೆಲ್ಲ ಕರೆಸು, ಪಂಚಾಯಿತಿ ಆಗ್ಬೇಕು, ದೊಡ್ಡವ್ರನ್ನೆಲ್ಲ ಕರೆಸು ಅಂತೈತಿ. ಇಂಥ ದೇವ್ರನ್ನ ನಾನೆಂದು ಕಂಡಿರಲಿಲ್ಲ ಅಮ್ಮ. ಅಮ್ಮನಿ ರಂಗಮ್ಮ, ಒಂದ್ರ ಒಟ್ಟು ಸುಮ್ಮನೆ ನಿಂತ್ಕೊಳ್ಳಿ ನೀನು. ನಿನಗೆ ಒಳ್ಳೇದು ಕೆಟ್ಟದ್ದು ಯಾವುದು ಗೊತ್ತಾಗಲ್ಲ ನಿನಗೆ. ದೇವರು ಏನಕ್ಕೆ ಬಂದೈತೋ ಯಾರಿಗೆ ಗೊತ್ತು. ಒಳ್ಳೇದಕ್ಕೆ ಬಂದೈತೋ ಕೆಟ್ಟದಕ್ಕೆ ಬಂದೈತೋ.
ಆ ದೇವ್ರು ಹೇಳ್ತಿರೋದು ಕೇಳಿಸ್ತಿಲ್ವೇ? ನಂದೇನೋ ದೊಡ್ಡದೊಂದು ಬೇಡಿಕೆ ಐತೆ, ಆ ಬೇಡಿಕೆ ಈಡೇರಿಸ್ಕೊಂಬಕ್ಕೆ ನಾನು ಬಂದಿದ್ದೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಐತೆ. ತಿರುಗಿ ಅಮ್ಮಣ್ಣ ಇನ್ನೊಂದು ಪೆಸಲ್ಲ ಕೇಳ್ತಾ ಇದ್ದಾಳೆ. ಈಗಲೇ ಹೋಗಿ ಗೌಡ್ರನ್ನ ಹೋಗಿ ಗೌಡ್ರನ್ನ ಕರ್ಕೊಂಬಂದಿಲ್ಲ ಪಂಚಾಯತಿ ಕುಂಡ್ರಸೋಣ. ಹ್ಞೂ, ತಿರ್ಗಿ ಆಮೇಲೆ ಊರಿಗೆ ಏನೋ ಕೆಟ್ಟದಾದತ್ತಮ್ಮ. ಹೋಗು ನಿಮಗೆ ಗೊತ್ತಾಗಲ್ಲ ಇನ್ನೂ ನಿಮಗೆ ಬಿಸಿ ರಕ್ತ ಹಂಗೆ ಮಾತಾಡ್ತೀರಾ. ಹಾಂ, ದೇವ್ರುಗಳು ಒಳ್ಳೆವಕ್ಕೂ ಬರ್ತವೆ ಕೆಟ್ಟವಕ್ಕೂ ಬರ್ತವೆ. ಮೊದಲೇ ಈ ತಾಯಿ ಯಾರು ಹೇಳು? ದುರ್ಗಮ್ಮ. ಆ ತಾಯಿ ಎಗಲೇರ್ಬಿಟ್ಟವಳೆ ಅಂದರೆ ನೀನು ಅದಂಗ ಹೇಳ್ತಾರಲ್ಲ ಗಾದಿನ ಊರ ನರಕ ನೋಡ್ಬೇಕಾಕೈತೆ. ಆಮೇಲೆ ಹುಡುಗು ಹಂಗಾರೆ ಹೋಗಿ ಬರ್ಬೇಕು ಅನ್ನೋ ಗೌಡ್ರ ಮಂತಕಿ. ಸರ್ ನನ್ನ ತಾಯಿ ಹೋಗಿ ಬರ್ತೀನಿ, ಅವಳು ಕರ್ಕೊಂಬರ್ತೀನಿ. ಮಗಳೇ, ನನ್ನ ಮಾತಿಗೆ ಮಾತು ಕೊಡು ಮಗಳೇ. ನನಗೆ ಪ್ರತಿ ಮಂಗಳವಾರ ನನ್ನ ಸನ್ನಿಧಿಯಲ್ಲಿ ನನ್ನ ಗದ್ದಿಗೆಯಲ್ಲಿ ರಕ್ತ ಶಾಂತಿ ಆಗಬೇಕು. ರಕ್ತ ಶಾಂತಿ ಅಂದರೆ 2 ಕಾಲಿನ ಬೇಟೆಯಾದರೂ ಪರವಾಗಿಲ್ಲ, 4 ಕಾಲಿನ ಬೇಟೆಯಾದರೂ ಪರವಾಗಿಲ್ಲ, ನನಗೆ ರಕ್ತ ಶಾಂತಿ ಆಗಬೇಕು. ಈ ಮಾತನ್ನು ನೀನೇ ಊರವ್ರಿಗೆ ಬಿಡಿಸಿ ಹೇಳಬೇಕು. ಇಲ್ಲಾಂದರೆ ನಿಮ್ಮನ್ನೆಲ್ಲ ನಾನು ಕೆಂಗಣ್ಣಿನಲ್ಲಿ ಗುರಿ ಮಾಡ್ಕೋತೀನಿ. ನೀವೆಲ್ಲನ ರಕ್ತ ಕಾರ್ಕೊಂಡು ಸಾಯ್ತೀರಾ. ನಿಮಗೆ ಸಿಡುಬು, ಮಲೇರಿಯಾ, ಕಾಲರ, ದಡಾರ ಅಂತ ರೋಗಗಳೆಲ್ಲ ಗೊತ್ತು ತಾನೇ. ಅವನ್ನೆಲ್ಲನ ವಕ್ರಿಸ್ತೀನಿ ನಾನು. ನಿಮ್ಗೆಲ್ಲರಿಗೂ ನರಕ ತೋರಿಸ್ತೀನಿ. ಮಗಳೇ, ನನ್ನ ಮಾತು ಕೇಳು ಮಗಳೇ. ಆತು ಕಣ್ತಾಯಿ, ನೀನು ಹೆಂಗೆ ಹೇಳ್ಚ ಹಂಗೆ. ನೀನು ಸಿಟ್ಟಾಗ್ಬೇಡ ಕಣ್ತಾಯಿ, ನೀನು ಸಿಟ್ಟಾಗ್ಬೇಡ. ಈಗೇನು 2 ಕಾಲಿನ ಬೇಟೆ ಅಂದರೆ ಕೋಳಿ ತಾನೆ ಕೊಯ್ಯಿಸ್ತೀವಿ, 4 ಕಾಲಿನ ಬೇಟೆ ಅಂದರೆ ಕುರಿ ಮೇಕೆ ತಾನೆ ಅವನ್ನು ಕೊಯ್ಯಿಸ್ತೀವಿ. ತಾಯಿ, ನಮ್ಮೂರಾಗೆ ಬಡವರು ಬಗ್ಗರು ಜಾಸ್ತಿ ಇದ್ದಾರೆ. 4 ಕಾಲಿನ ಬೇಟೆ ಅಂದರೆ ಒಟ್ಟು ಕಷ್ಟವಾಕೈತೆ ತಾಯಿ, ವಾರ ಅಂದರೆ. ಬೇಕಾರೆ 2 ಕಾಲಿನ ಬೇಟೆ ನಿನಗೆ ಕೊಡಿಸ್ತೀವಿ ತಾಯಿ. ಯಾಕಂದರೆ ಕೋಳಿ ಆದರೂ ಕೊಯ್ಯಿಸ್ಬೋದು, ಕುರಿ ಅಂದರೆ ನಮ್ಮೂರಾಗೆ ಬಡವರ ಇದ್ದಾರೆ. ಈಗ ಗೌಡ್ರು ಬರ್ತಾರೆ. ನೀನು ಬೇಡಿಕೆ ಬೇರೆ ಏನು ದೊಡ್ಡ ಬೇಡಿಕೆ ಇರೋಂಗೆ ಕಾಣ್ತೈತೆ, ಅವ್ರ ಮುಂದೆ ಹೇಳು ತಾಯಿ. ಓಹೋ ರಮೇಶ, ರಮೇಶ, ಇದ್ಯಾಕಲ್ಲ ಹಿಂಗೂ ಕೈ ನಿಜ ತಲೆ ಬೋಗು ಇಸ್ಕೊಂಡು ಯಮೋ? ಯಾಕೆ ರಮೇಶಿಗೆ ಹುಷಾರಿಲ್ವೇ? ಯಾಕೆ ಹಿಂಗೆ ತಲೆ ಬೋಗಿಸ್ಕೊಂಡು ಕುಂತೇವನಿ? ಏಯ್ ಪಾಪ, ಅವನು ರಮೇಶ ಅಲ್ಲ, ಸುಮ್ಕಿರು. ದುರ್ಗಮ್ಮ ಬಂದೇಳು ಅಪ್ಪನ ಮೇಲೆ. ರಮೇಶ ಅಲ್ಲ, ಸುಮ್ಕಿರು. ಒಟ್ಟು ನೆಟ್ಟಗೆ ಮಾತಾಡು. ಸುಮ್ಮ ಕುಗಳಮ್ಮ ನೀನು. ಆಹಾ, ದೇವ್ರು ಬಂದ್ಬಿಟ್ಟೈತಂತ ಇವನ್ ಮೈ ಮೇಲೆ. ಎಲ್ಲರ ಇವತ್ತು ಶಿವರಾತ್ರಿ ಹಬ್ಬಲ್ವೇ? ಎದ್ದಾಗಿಂದು ಉಪವಾಸ ಇದ್ನಂತು, ಅದಕ್ಕೆ ಒಂಥರ ತಲ್ತಿರುಗದಂಗೆ ಆಡ್ತಾ ಇದ್ದಾನೆ. ರಮೇಶ, ಯಾಕಲ್ಲ ನೆಟ್ಟು ಮಾತಾಡೋಣ ಎದುರುಕೊಂಡು ಒಳ್ಳೆ ತಲೆ ಬೋಷಣೆ ಹೆಂಗೆ ಕುಂತೇವ ನೋಡು. ಯಾಕೋ ಜರ್ಗಿರ್ ಬಂದೇವೇನು? ಮಗಳೇ, ಈ ದುಷ್ಟ ಜಂತುವನ್ನು ನನ್ನಿಂದ ದೂರ ಕಳಿಸು. ಮಗಳೇ, ನಾನು ಕಣ್ಣು ಬಿಡೋದ್ರಷ್ಟಲ್ಲಿ ಈ ದುಷ್ಟ ಜಂತು ನನ್ನ ಎದುರುಗಡೆ ನಿಲ್ಲಬಾರದು. ನನ್ನ ಕೋಪಕ್ಕೆ ಗುರಿ ಆಗ್ತಾನೆ. ಮಗಳೇ, ಕಳಿಸು ಮಗಳೇ, ಕಳಿಸು ಇಲ್ಲಿಂದ. ಅಪ್ಪಯ್ಯ, ಶ್ರೀನಪ್ಪ, ನಿನ್ನ ಕೈ ಮುಗಿತೀನಿ, ಬೇಕಾದ್ರೆ ನೀನು ಕಾಲು ಹಿಡ್ಕೊಂತೀನಿ. ನೋಡಿಯ ಇಲ್ಲಿಂದಾನ. ನೋಡಿಯಪ್ಪ, ಬೇಡ, ದೇವರು ನಿನ್ನ ದೂರ ಹೋಗು, ನೀನು ನಿಂತ್ಕೋಬೇಡ, ದುಷ್ಟ ಜಂತು ಅಂತೈತೆ. ಇಲ್ಲಿಂದಾನ ನಿನ್ನ ಕೈ ಮುಗಿತೀನಿ, ಮಂತಕ್ಕೆ ನೋಡಿದ್ದಾನೆ, ಆಮೇಲೆ ಬಂದು ಎಲ್ಲ ಹೇಳ್ತೀನಿ. ನೋಡಿ. ಏ ರಮೇಶ, ಆಹಾ, ನಾಟುಕಾರನ ಮಗ ನೀನು. ನೆಟ್ಟು ಕುಕ್ಕರ್ಸ್ಕೊಂಬ ನೋಡಿ ನಂಗೆ ಇಷ್ಬಿಟ್ರೆ. ನನ್ನೇ ದುಷ್ಟ ಜಂತು ಅಂತಿದೀಯ ನೀನು. ನಿಮ್ಮಂಥರಿಂದನೇ ದೇವ್ರ ಮೇಲಿರೋ ಭಕ್ತಿನೂ ಹೋಗ್ತಿರೋದು. ಸುಳ್ಳು ಬೊಗಳ್ಕೊಂಡು ಕೂಗಳಿ ಜೈಲಿ. ಎದಳ ಮೇಕೆ, ಏನು ಬೇಕು ನಿನಗೆ? ಏನು ಬೇಕು ನಿನಗೆ? ನುಸ್ಕುನಿಕಾಯಿ ಆಡ್ತಾ ಇದ್ವಿ ಜೈಲಿ. ನುಸ್ಕುನಿಕಾಯಿ ಹೇಳಪ್ಪ, ಏನು ಬೇಕು ಹೇಳೋ ನಿನಗೆ? ಮಗಳೇ, ಇವನು ನನ್ನನ್ನು ಅವಮಾನ ಮಾಡ್ತಿದ್ದಾನೆ. ನನ್ನ ಸನ್ನಿಧಿಯನ್ನು, ನನ್ನ ಗದ್ದಿಗೆಯನ್ನು ತುಳಿದು ಅವಮಾನ ಮಾಡ್ತಿದ್ದಾನೆ. ಆಗಲಿ, ನೀವೆಲ್ಲ ಸೇರಿಕೊಂಡು, ಈ ಗ್ರಾಮದವರೆಲ್ಲ ಸೇರಿಕೊಂಡು ನನ್ನ ಇಲ್ಲಿಂದ ದೂರ ಮಾಡಬೇಕು, ಇಲ್ಲಿಂದ ಓಡಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೆಲ್ಲ ಸಾಧ್ಯವಿಲ್ಲ ಮಗಳೇ, ಸಾಧ್ಯವಿಲ್ಲ. ನನ್ನ ಬೇಟೆ ತೀರೋವರೆಗೂ, ನನ್ನ ದಾಹ ತೀರೋವರೆಗೂ, ನನ್ನ ಆಸೆ ತೀರೋವರೆಗೂ ನಾನು ನನ್ನ ಸನ್ನಿಧಿಯನ್ನು ಬಿಟ್ಟು, ಈ ಗದ್ದಿಗೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಬಂದಿದ್ದೀನಿ. ಶಾಪ ಕೊಡೋ ಥರ ಮಾಡಬೇಡಿ, ನನ್ನ ಕೋಪಕ್ಕೆ ಗುರಿಯಾಗಬೇಡಿ. ಮಗುವೇ, ದುರುಳ ಮಗುವೇ, ನೀನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನೀನು ಅಮಲಿನಲ್ಲಿ ಮಾತಾಡ್ತಿದ್ಯಾ? ಮಗುವೇ,
ಲೇ ಸೀನಾ ಯಾತಲ್ಲ ಇದು? ಆ ರಂಗಮ್ಮ ಬಂದು ಗೌಡ್ರೆ ರಮೇಶಣ್ಣನ ಮೇಲೆ ದೇವ್ರು ಬಂದೈತೆ, ದುರ್ಗಮ್ಮ ಬಂದೈತೆ, ನಿಮ್ಮನ್ನೆಲ್ಲ ಕರಿತಾ ಐತಿ ಅಂತಾನ ಒಂದೇ ಉಸುರನ್ನ ಓಡ್ ಬಂದು ಹೇಳ್ತ ಮಗ. ಯಾತ ಏನಾಯ್ತು? ರಮೇಶ್ಗೆ ಏನಾಯ್ತಿ? ಗೌಡ್ರೆ, ಇವನು ರಮೇಶ್ ಮೇಲೆ ದೇವ್ರು ಬಂದೈತಂತೆ. ಅವನಿಗೆ ಏನೋ ಬೇಡಿಕೆ ಬೇಕಂತೆ, ಬೇಡಿಕೆ ಐತಂತೆ. ಅದನ್ನ ನಡೆಸ್ಕೊಡೋವರೆಗೂ ಅದನ್ನ ತೀರ್ಸೋವರೆಗೂ ನಾನು ಇಲ್ಲಿಂದ ಕದ್ಲಲ್ಲ ಅಂತ ಕುಂತ್ಬಿಟ್ಟೆ ಈ ದೇವರು. ಏನು ನಮ್ಮಮ್ಮ ಅದಕ್ಕೆ ಎದ್ರಕೊಂಬಿಟ್ಟು, ತಾಯಿ ನಿನ್ಗೇನು ಬೇಕು ಹೇಳಮ್ಮ ನಾನು ಕೊಡ್ತೀನಿ ಅಂತಾನ ಕೈ ಮುಗ್ಕೊಂಡು ನಿಂತ್ಕೊಂಡೇವ್ರಿ. ದೇವ್ರಿಗಲ್ಲ, ಈ ರಮೇಶಿಗೆ. ನಾನು ಅದಕ್ಕೆ ಬೈತಿದ್ದೆ, ರಮೇಶ ಗಳ್ಳ ಮ್ಯಾಯ್ಕೆ ಶಿವರಾತ್ರಿ ಹಬ್ಬ ಎದೆಯಿಂದ ಉಪವಾಸ ಇದೆಯಾ? ನಮ್ಮ ಮನೆಗೆ ಪುರಿ ಒಗ್ಗರಣೆ ಹಾಕ್ಯವ್ರೆ, ಪುರಿ ಉಸ್ಲಿ ಮಾಡ್ಯವ್ರೆ, ಅವಲಕ್ಕಿ ಮಾಡ್ಯವ್ರೆ, ಹೆಸರು ಬೇಳೆ ಮಾಡ್ಯವ್ರೆ, ತಿಂದೋಗಿ ನಿಂತು ಬಾರ್ಲ ಅಂತ ಕರೀತಾ ಇದ್ದೀನಿ. ಇವನ ಮೈ ಮೇಲೆ ದೇವ್ರು ಬಂದೈತೆ. ಮಗ ತೊಳೆಯಲ್ಲ, ಅಲ್ಲೂ ಜಲ ನೀರೊಯ್ಕಂಬಲ್ಲ ಗಬ್ನಲ್ಲ ಮಗ. ಇವನ ಮೈ ಮೇಲೆ ದೇವ್ರು ಬಂದಿದೆ ನೋಡ್ಕೊಳ್ರಿ. ಲೇ ಸೀನಾ ಹಂಗಲ್ಲ ಕಂಡ್ಲ. ನಿಮ್ಮ ಅಮ್ಮಯ್ಯ ಎದ್ರು ಕಂಡೈತ್ ಪಾಪ. ರಮೇಶನ ಮೇಲೆ ದೇವ್ರು ಬಂದಿರೋದು ನೋಡಲ್ಲಿ, ಅವ್ನ ಕಾಮಲ್ವಿ ಅಲ್ಲಿ ಕುಂತಿರೋದು. ಪಾಪ ನನ್ನ ತಾಯಿ ದುರ್ಗಮ್ಮ ಬಂದೇವಳೆ, ಏನೋ ಬೇಡಿಕೆ ಐತಂತ ಕಣಪ್ಪ. ನನ್ನ ಅದಕ್ಕೆ ಕೇಳೋಕ್ಕೆ ಬರೋತಾ ಇತ್ತು ಪುಟ್ರಂಗಜ್ಜಿ ಅಂತ ಹೇಳ್ಬಿಟ್ಟು ರಂಗಮ್ಮ ಓಡ್ ಬಂದು ಹೇಳಿಳು. ಅದಕ್ಕೆ ನಾನಿತ್ತು ಬಂದೆ ಕೇಳೋಣ ಏನು ಬೇಡಿಕೆ ದೇವ್ರದು ಅಂತಾನ. ಸುಮ್ಮನೆ ಎಲ್ಲನೂ ನಾವು ನಕ್ಸರ ಮಾಡೋದಲ್ಲ ಕಳ್ಳ ಸೀನಾ. ಬಾದೇನು ಕೇಳೋಣ. ಹಂಗಲ್ಲ ಗೌಡ್ರಿ, ಈ ಮ್ಯಾಟ್ರೇ ಬೇರೆ ಐತೆ. ರಮೇಶ್ ಮೇಲೆ ದುರ್ಗಮ್ ಬರೋಕ್ಕೆ ಕಾರಣನೇ ಬೇರೆ ಇದೆ. ನಾನು ಅದನ್ನ ಆಮೇಲೆ ಹೇಳ್ತೀನಿ. ಆತು ಕೇಳ್ರಿ, ಅದೇನು ಹೇಳ್ತಾ ದೇವ್ರು ಕೇಳ್ರಿ, ಅದೇನು ಬೇಡಿಕೆ ಇದ್ದು ಕೇಳ್ರಿ. ಮಗಳೇ, ಮಗುವೇ, ಈ ದುರುಳ ಮನುಜನನ್ನು ನನ್ನ ಸನ್ನಿಧಿಯಿಂದ ಈಗಲೇ ದೂರ ಕಳಿಸಿ, ಇಲ್ಲವಾದರೆ ನಾನು ಕ್ರೂರವಾದ ಘೋರವಾದ ಶಾಪ ಕೊಟ್ಬಿಡ್ತೀನಿ. ಮಗಳೇ, ನನ್ನ ಕೆಂಗಣ್ಣಿಗೆ ಗುರಿಯಾದರೆ ಯಾರು ಉಳಿಯುವುದಿಲ್ಲ. ಮಗಳೇ, ಕೆಂಡವಾಗಿ ಕಾಡ್ತೀನಿ, ಬಿರುಗಾಳಿಯಂತೆ ಬಂದು ತೂರಿ ಬಿಡ್ತೀನಿ, ಜಲವಾಗಿ ಬಂದು ಮುಳುಗಿಸಿಬಿಡ್ತೀನಿ, ಬೆಂಕಿಯಾಗಿ ಬಂದು ಸುಟ್ಟು ಬಿಡ್ತೀನಿ, ನೆತ್ತರಾಗಿ ಹರಿಸಿಬಿಡ್ತೀನಿ. ಮಗಳೇ, ನನ್ನ ಕೋಪಕ್ಕೆ ಗುರಿ ಮಾಡಬೇಡಿ. ಈ ದುರುಳ ಅಮಲಿನ ಮನುಷ್ಯನನ್ನು ಇಲ್ಲಿಂದ ಆದಷ್ಟು ಬೇಗ ಕಳುಹಿಸಿಕೊಡಿ, ಇಲ್ಲವಾದರೆ ಮಗಳೇ, ನನ್ನ ಕೋಪಕ್ಕೆ ನಿಮ್ಮ ಗ್ರಾಮವೆಲ್ಲ ಬಲಿಯಾಗಿ ನರಕ ಯಾತನೆಯನ್ನು ಅನುಭವಿಸಬೇಕಾಗುತ್ತೆ ಮಗಳೇ. ಪಾಪ ಶ್ರೀನಪ್ಪ, ನೀನು ನೋಡಿಯಪ್ಪ ಇಲ್ಲಿಂದ ಮೊದಲು. ನೀನು ಕೈ ಮುಗಿತೀನಿ ನೋಡಿ. ಯಾಕಂದರೆ ಮನುಷ್ಯರು ಮಾನವರಾಗಿದ್ರೆ ಏನೋ ಅನ್ಬೋದಾಯಿತು. ಇದು ದೇವರು. ತಿರ್ಗಿ ಆಮೇಲೆ ಏನೋ ಹೆಚ್ಚು ಕಮ್ಮಿ ಆದರೆ ಇರೋನೊಬ್ಬ ಮಗ ನೀನು, ನಿನಗೊಬ್ಬ ಮಗ ಇದ್ದಾನೆ ನೋಡಿಯಪ್ಪ. ಯಾಕಬೇಕು ಆಮೇಲೆ? ಛೋ ಯಮ್ಮ, ಯಾಕಮ್ಮ ಹಿಂಗಾದ್ರು ಕಂಚ? ದೇವರೆಲ್ಲ ನಮ್ಮ ಮನುಷ್ಯರಿಗೆ ತೊಂದರೆ ಕೊಡ್ತೈತೆ. ತೆಗೆ ಮನೇನತ್ತು ನಿಮಗೆಲ್ಲ ಗೊತ್ತಾಗಣಮ್ಮ. ಈ ರಮೇಶಿ ಮೇಲೆ ಯಾಕೆ ಬಂತು ದೇವರು? ನನ್ನ ಮೇಲೆ ಬರೋಕ್ಕಾಗ್ತಿರ್ಲಿಲ್ವಾ? ಇದು ಬಂದಿರೋದಲ್ಲಮ್ಮ, ಏನೋ ದೇವ್ರನ್ನ ಬರ್ಸ್ಕೊಂಡಿರೋದು ರಮೇಶ. ನಿಮಗೆಲ್ಲ ಗೊತ್ತಾಗಲ್ಲ, ಯಾಕಂದರೆ ದೇವ್ರ ಮೇಲೆ ಅಂಧ ಭಕ್ತಿ ಐತಿ ನಿಮಗೆ, ಭಯ ಜಾಸ್ತಿ ನಿಮಗೆ. ಆತು, ನಾನು ಹೋಗ್ತೀನಿ, ಆಮೇಲೆ ಬರ್ತೀನಿ. ಅದೇನು ಕೇಳ್ರಿ, ದೇವ್ರದ್ದು ಬೇಡಿಕೆ ಏನೈತಿ ಕೇಳ್ರಿ ಅಂದ್ರೆ ಒಟ್ಟು.